ವೆಡ್ಡಿಂಗ್ ಶೂಟ್ಗೆ ಮೋಸ್ಟ್ ಅವೇಟೆಡ್ ವಿಡಿಯೋ. ಸೊ ನಾವು ರೆಡಿ ಆಗಿದ್ದೀವಿ ಗೈಸ್. ಗ್ಯಾಪಲ್ಲಿ ಹಂಗೆ ನಾವು ಒಂದು ಶೂಟ್ ಮಾಡೋಣ ಅಂತ. ಗೈಸ್ ಪಿಕಾಕ್ ನೋಡಿ ಗೈಸ್. ಚೆನ್ನಾಯ್ತು ನೋಡು. ಫಸ್ಟ್ ಟೈಮ್ ಇಷ್ಟು ಹತ್ರ ನೋಡ್ತಿರೋದು. ಇಲ್ಲಿ ನಮ್ಮ ಗ್ರೂಮ್ ಆಮೇಲೆ ಬ್ರೈಟ್ ರೆಡಿ ಆಗಿದ್ದಾರೆ. ಅದಕ್ಕೆ ನೋಡಿ ನೋಡಿ. ಸೊ ಇವಾಗ ಮೇಲ್ಕೋಟೆ ಬೆಟ್ಟ ಎಕ್ತಾ ಇದ್ದೀವಿ. ಆ್ಯಂಡ್ ನಾವು ಲೊಕೇಶನಲ್ಲಿ 1 hour ಮುಂಚೆನೇ ಇರಬೇಕಾಗಿತ್ತು, ಆದರೆ ಇವಾಗ ರೀಚ್ ಆದ್ವಿ. ಆ್ಯಂಡ್ ನಾವಿಬ್ರು ಹೆಂಗಿದ್ದೀರಿ ಅಂತ ಕಮೆಂಟ್ ಮಾಡಿ. ಪವಿನ್ ಇನ್ನ ತೋರಿಸ್ತಲ್ಲ, ಇನ್ನ ರೆಡಿ ಆಗ್ತಾಳೆ ಕಾರಲ್ಲಿ. ಸೊ ನಾವು ಹೆಂಗಿದ್ದೀವಿ ಅಂತ ಕಮೆಂಟ್ ಮಾಡಿ. ನಾನು ಫಸ್ಟ್ ಟೈಮ್ ಗೈಸ್ ಮೇಲ್ಕೋಟೆಗೆ ಬರ್ತಾ ಇರೋದು. ಯಾರ್ಯಾರೆಲ್ಲ ಫಸ್ಟ್ ಟೈಮ್? ವಾವ್ ಗೈಸ್ ಎಷ್ಟು ಚೆನ್ನಾಗಿದೆ. ಮೇಲ್ಕೋಟೆ ಕಲ್ಯಾಣಿ ಆ್ಯಂಡ್ ಖಾಲಿ ಇದ್ದಾರೆ ಇವತ್ತು. ಇರು ಹಾಯ್ ಗಾಯ್ಸ್, ನಮ್ಮ ಔಟ್ಫಿಟ್ ಇವಾಗ ರೆಡಿ ಆದ್ಲು. ಗಗನಣ್ಣನ್ ಪ್ರೀ ವೆಡ್ಡಿಂಗ್ ಶೂಟಲ್ಲಿ ನಮ್ದು ಒಂದು ಮಿನಿ ಶೂಟ್ ಮಾಡೋಣ ಅಂತ ಸೇವ್ ಮಾಡ್ಕೊಂಡಿರೋ ರೀಲ್ಸ್ ಎಲ್ಲ ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ. ಬಟ್ ಚೆನ್ನಾಗಿದೆ ಗೈಸ್. ಲೊಕೇಶನ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಫಸ್ಟ್ ಟೈಮ್ ಬಂದಿರೋದಲ್ಲ, ನಂದು ಫಸ್ಟ್ ಟೈಮ್. ನೋಡಿ ಗಾಯ್ಸ್, ಮುಂದಕ್ಕಿನ್ನ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಆದ್ರೆ ವೆಡ್ಡಿಂಗ್ ವೇಟ್ ಮಾಡ್ತಾ ಇರಿ, ಆದಷ್ಟು ಬೇಗ ಬರುತ್ತೆ. ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಇನ್ನ ತುಂಬಾ ವ್ಲಾಗ್ಸ್ ಬರ್ತಾನೆ ಇರುತ್ತೆ. ಇದು ಎಪಿಸೋಡ್ 2 ಅಲ್ಲ ಅದ್ರದ್ದು, ಇದು ಎಪಿಸೋಡ್ 2. ಸೊ ಗೈಸ್ ನಾನು ಬರೀ ಸ್ವಲ್ಪ ರಿವೀಲ್ ಮಾಡ್ತೀನಿ ಅಷ್ಟೇ. ನಮ್ಮ ಅಣ್ಣ ನೋಡಿ ಅಲ್ಲಿ ಫಸ್ಟ್ ಪ್ಲೇಸ್ ಇಲ್ಲಿ ಬಿಹೈಂಡ್ ದ ಸೀನ್ಸ್ ಎಷ್ಟು ಚೆನ್ನಾಗಿದೆ. ಹುಡುಗಿ ಫೋಟೋಶೂಟ್ಗಿಂತ ಇವ್ರದೇ ಜಾಸ್ತಿ ಆಗೋಗ್ಬಿಟ್ಟೈತೆ. ಛಾಯಾ ಸಾಕು, ಇನ್ನ ಜಾಸ್ತಿ ಲೊಕೇಶನ್ಸ್ ಐತೆ. ನಾನು ನಮ್ಮ ಅಣ್ಣ ಕೋಆಪ್ರೇಟ್ ಮಾಡಲ್ಲ ಅಂದ್ಕೊಂಡೆ, ನೋಡಿದ್ರೆ ನಮ್ಮ ಅತ್ತಿಗೆನೇ ಕೋಆಪ್ರೇಟ್ ಮಾಡ್ತಾ ಇಲ್ಲ. ನಮ್ಮ ಅಣ್ಣನೇ ದಿ ಬೆಸ್ಟ್. ನೋಡಿ ಸ್ವಲ್ಪ ಕ್ಲಿಪ್ಸ್ ಹಾಕ್ತೀನಿ ಅಷ್ಟೇ, ಎಲ್ಲ ಹಾಕಲ್ಲ, ಎಲ್ಲ ರಿವೀಲ್ ಮಾಡಲ್ಲ. ಚೆನ್ನಾಗಿದ್ದಾರೆ ನೋಡಿ, ಅದಕ್ಕೆ ಹಂಗೆಲ್ಲ ಬೈಬಾರ್ದು. ಸೇಮ್ ಹಿಂಗೆ ಇದ್ದಿತ್ತು ನಮ್ಮ ಟೀಚರ್. ಅವಳು ನೋಡಿ ಗೈ ಝೋನ್ ಔಟ್ ಆಗ್ಬಿಟ್ಟವಳೆ. ಗಾಯನ ಫೋಟೋಶೂಟ್ ಹೆಂಗ್ ನಡೀತೈತೆ? ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡ್ತಿದಾರಲ್ವಾ ನಮ್ಮಣ್ಣ? ಹೇಳಿ ಏನ? ಆವ್ರೇಜ್ ಅಲ್ಲ, ಹುಡುಗಿ ಆವ್ರೇಜು. ನಮ್ಮಣ್ಣ ಚೆನ್ನಾಗಿ ಕೋಆಪರೇಟ್ ಮಾಡ್ತಾರೆ. ನಮ್ಮ ಅಪ್ಪನೇ ಚೆನ್ನಾಗಿ ಹಿಡ್ದು ನೋಡಿ ಫೋಟೋಸ್. ಮತ್ತೆ ಅವನೇ ಸಾಕಾಗಿತ್ತು. ಇವ್ರು ನೋಡಿ ಗೈಸ್ ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದಾರೆ. ಚೆನ್ನಾಗಿ ಫೋಟೋ ಇಡ್ಸ್ಕೊಂಡ್ರು ಗೈಸ್. ಛಾಯಾ ಅಂತೂ ನಾಷ್ಟ ತಿಂದಿಲ್ಲ ಅಂದ್ರೆ ಒಳ್ಳೆ ಫೋಟೋಸ್ ಇಡ್ಸ್ಕೊಂಡ್ಲು. ಗೈಸ್ ಹಾವ್ ನೋಡಿ ಗೈಸ್. ಬ್ಲೂನಾ ಗ್ರೇ? ಓ ಕ್ಲೋಸಪ್ಸ್. ನಾವಿವಾಗ ಸುಬ್ಬಣ್ಣ ಮೆಸ್ಸಿಗೆ ಬಂದಿದ್ದೀವಿ. ಸೊ ನೋಡೋಣ ಏನೇನಿದೆ. ನಾವು ರೀಲ್ಸಲ್ಲಿ ನೋಡಿದಾಗ ಇದೆ ಗೈಸ್ ಸಜೆಸ್ಟ್ ಮಾಡಿದ್ದು ಸುಬ್ಬಣ್ಣ ಮೆಸ್ ಅಂತ. ಗೈಸ್ ನಾವು ಸುಬ್ಬಣ್ಣ ಮೆಸ್ಸಲ್ಲಿ ದೋಸೆ, ಆಮೇಲೆ ಇವಳು ಮಸಾಲೆ ದೋಸೆ. ಸಾಕು ನಾನು ಪ್ಲೇನ್ ದೋಸೆ, ಇವಳು ಮಸಾಲೆ ದೋಸೆ. ಕಪಲ್ಸಿಂದ ಫೋಟೋಶೂಟ್ ಮಾಡ್ತಾನೆ ಇದ್ದಾರೆ. ಇದು ಇಲ್ಲಿನ ಸ್ಪೆಷಲ್ ಏನಂತ ಶಿರಾ ಸ್ವೀಟ್ ಪೊಂಗಲ್ ಥರ ಅಂತೆ. ಮೇಲ್ಕೋಟೆ ಸ್ಪೆಷಲ್ ಪುಳಿಯೋಗರೆ, ಶಿರಾ, ಆಮೇಲೆ ಪ್ಲೇನ್ ದೋಸೆ. ಹೆಂಗೈತೆ ಮಸಾಲೆ ದೋಸೆ? ಸೂಪರ್ ಆಗಿದೆ ಗೈಸ್, ಬಂದು ಟ್ರೈ ಮಾಡಿ. ಮೇಲ್ಕೋಟೆಗೆ ಬಂದರೆ ಮಿಸ್ ಮಾಡಬೇಡಿ. ಸೊ ಗೈಸ್ ಪೊಂಗಲ್ ಟೇಸ್ಟ್. ಅಯ್ಯೋ ಪುಳಿಯೋಗರೆ ಸಕ್ಕತ್ತಾಗೈತೆ ಗೈಸ್. ಅದಕ್ಕೆ ಹೇಳ್ಬೇಕು ಹೇಳೋದು, ಮೇಲ್ಕೋಟೆ ಪುಳಿಯೋಗರೆ ಫೇಮಸ್ ಅಂತ. ಫಸ್ಟ್ ಟೈಮ್ ಟ್ರೈ ಮಾಡಿದ್ರೆ ಸೂಪರ್ ಆಗಿದೆ ಗೈಸ್. ಇದು ಸಕ್ಕರೆ ಪೊಂಗಲ್, ಅದು ಬೆಲ್ಲದ ಪೊಂಗಲ್. ಟ್ರೈ ಮಾಡಿ. ನಾನು ಇಲ್ಲಿ ಇದೆಯೇನೋ ಹಂಗೆ ನಾವು ಶೇರ್ ಮಾಡ್ಕೊತೀವಿ.
ಫುಲ್ ವೆರೈಟೀಸ್ ಗೈಸ್, ಫುಲ್ ವೆರೈಟೀಸ್ ಗೈಸ್. ಇವರೇ ಸುಬ್ಬಣ್ಣ ಅಂತ, ಇವ್ರದೇ ಸುಬ್ಬಣ್ಣಮ್ಮ. ಯಾರಾದ್ರೂ ಮೇಲ್ಕೋಟೆಗೆ ಬಂದರೆ ಮಸ್ಟ್ ಟ್ರೈ. ಏನು ಮಸ್ಟ್ ಟ್ರೈ ಚಾಯ? ಬೆಲ್ಲದ ಪೊಂಗಲ್ ಅಲ್ಲ, ಬೆಲ್ಲದ ಪೊಂಗಲ್ ಮತ್ತೆ ಶಿರಾ. ಏನೋ ಅಪ್ಪ ಕ್ಯಾಮ್ರಾಮನ್ ಚಾಮುಂಡೇಶ್ವರಿ ತಾಯಿ ತರ ಕಾಣಿಸ್ತಾಳಂತಿದ್ರು. ದಿನ ಹಿಂಗೆ ರೆಡಿ ಆಗ್ಬಿಡ್ಲ ಮತ್ತೆ? ಬರ್ರಿ ನಡ್ಕೊಂಡು ದಿನ ಹಿಂಗೆ ರೆಡಿಯಾಗಿ ಓಡಾಡ್ತೀನಿ ಮತ್ತೆ. ಕ್ಯಾಮ್ರಾಮನ್ ಮೇಲ್ಕೋಟೆ ನಾಷ್ಟಾ. ನೋಡಿ ಗೈಸ್, 3 ಜನನು ಬೈಸ್ಕೊಂಡ್ ಬಂದಿದ್ದಾರೆ. ಫೋಟೋಗ್ರಾಫರ್ ಯಾರು ಅಂತ ಹೌದು ಗೈಸ್, ನಾನೇ ಹಿಡ್ದಿದ್ದು. ಎಲ್ಲ ಅಲ್ಲೋಗಿ ಬೈಸ್ಕೊಂಡ್ ಬಂದ್ರು ಗೈಸ್. ಅಲ್ಲಿ ಫೋಟೋ ಅವ್ರು ಅಲ್ಲಿ ಶೂಟ್ ಮಾಡ್ತಾ ಇದ್ದಾರೆ ನೋಡಿ. 8x ಕ್ಲಿಯರ್ ಆಗಿ ಕಾಣಿಸ್ತೈತಲ್ಲ. ಇವರೆಲ್ಲ ಇಲ್ಲಿ 5 minutes ಬಿಟ್ರು ಗೈಸ್ ನೀರ್ ಹತ್ರ ಫೋಟೋ ಶೂಟ್ ಮಾಡಕ್ಕೆ ಅಂದಿದ್ದೆ. ನೋಡಿ, ಫೋಟೋ ಹಿಡ್ಸ್ಕೊಂತವ್ರು ಕಳ್ಸೋದು ಯಾರು ಅಂತ ಗೊತ್ತಾಗ್ತಾ ಇಲ್ಲ ಇವ್ರಿಗೆ. ಓ ಕಳಿಸ್ಬೇಡ ಅಪ್ಪು ಇವ್ರಿಗೆ ಯಾರಿಗೂ ಫೋಟೋ. ಫುಲ್ ಗಾಳಿ, ಫುಲ್ ಗಾಳಿ ತರ ಬರ್ಬೇಕದು. ಓ ಏನ್ ಗಾಳಿ ಅಣ್ಣ. ನೋಡಿ ಆ ಫ್ರೆಂಡ್ ಏನಿಲ್ಲ, ಸುಮ್ಮನೆ ಬಿಡ್ರಿ ಅಣ್ಣ, ಸಾಕು ಅವ್ರದ್ದು. ಇವ್ರದ್ದು ನಾಷ್ಟಾನೂ ಇಲ್ಲ, ಊಟನೂ ಇಲ್ಲ, ಫೋಟೋಶೂಟಲ್ಲೇ ಮುಳುಗೋಗೋರೆ. ಗೈಸ್ ನಂದು ಮದುವೆಯಲ್ಲಿ ನನ್ನ ಮದುವೆ ಟೈಮಲ್ಲೂ ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಇಲ್ಲಿ ಮಾಡಿಸ್ತೀನಿ. ಸೊ ಗೈಸ್ ಇವಾಗೆಲ್ಲ ಮುಗೀತು, ಅಂದ್ರೆ ಜಸ್ಟ್ 1 ಶೂಟ್ ಮುಗೀತು ಅಷ್ಟೇ. ಟ್ರೆಡಿಷನಲ್ ಶೂಟ್ ಮುಗೀತು ಮೇಲ್ಕೋಟೆಯಲ್ಲಿ. ಅಂಡ್ ಇವಾಗ ನೆಕ್ಸ್ಟ್ ಇನ್ನೊಂದು ಸ್ಪಾಟ್ಗೆ ಹೋಗ್ತಾ ಇದ್ದೀರಿ, ರೆಸಾರ್ಟ್ಗೆ ಹೋಗ್ತಾ ಇದ್ದೀರಿ. ಅಂಡ್ ಇವಾಗ ಪಾಪ ಅವರು ಬೆಳಗ್ಗೆಯಿಂದ ಊಟನೂ ತಿಂದಿದ್ದಿಲ್ಲ, ನಾಷ್ಟಾನೂ ತಿಂದಿದ್ದಿಲ್ಲ. ಇವಾಗ ಮತ್ತೆ ನಾವು ಸುಬ್ಬಣ್ಣ ಮೆಸ್ಗೆ ಕರ್ಕೊಂಡ್ ಬಂದಿದ್ದೀರಿ. ಅಂಡ್ ಮತ್ತೆ ಇನ್ನೊಂದು ವಿಷಯ ಏನು ಅಂತಂದ್ರೆ, ನಾವು ಪ್ಲಾನೇ ಮಾಡಿಲ್ಲ. ಪ್ರತಿ ಸಲ ಇನ್ಸಿಡೆಂಟ್ಲಿ ನಮ್ 3 ಜನರಲ್ಲಿ ಇಬ್ರಲ್ಲಿ ಯಾರಾದ್ರೂ ಒಬ್ರಾದ್ರೂ ಮ್ಯಾಚ್ ಮಾಡ್ತಾನೆ ಇರ್ತೀವಿ. ಇವಾಗ ನಾನು ಧೃತು ಮ್ಯಾಚ್ ಮಾಡ್ತೇವೆ, ಆಮೇಲೆ ಪವಿ ಬ್ಲಾಕ್, ನಾನು ಧೃತು ಮ್ಯಾಚ್ ಮಾಡ್ತಾ ಇದ್ದೆ, ಡಿಫ್ರೆಂಟ್ ಆಗಿದ್ದೆ. ಅದೊಂಥರ ಇನ್ಸಿಡೆನ್ಸ್ ಅನ್ಸುತ್ತೆ ಗೈಸ್. ಇವಾಗ ನಮ್ ಮೇಕಪ್ ಎಲ್ಲ ಹಂಗೆ ಐತೆ, ಅದ್ರ ಬೇರೆ ಔಟ್ಫಿಟ್ ಹಾಕೊಂಡಿದೀವಿ ಅಷ್ಟೇ. ಅಂಡ್ ಇವಾಗ ಮೇಲ್ಕೋಟೆ ಸಕ್ಕತ್ತಾಯ್ತು ಗೈಸ್. ನಾನು ಫಸ್ಟ್ ವಿಸಿಟ್ ಎಂಡ್ ಅಲ್ಲಿ ಒಂದಷ್ಟು ಫೋಟೋಸ್ ಹಾಕಿರ್ತೀನಿ ನೋಡಿ ಗೈಸ್. ಮಿಥಿಲ್ ಗೈಸ್, ಥ್ಯಾಂಕ್ ಯು ಮಿಥಿಲ್. ನಮ್ಮ ಅಣ್ಣ ಮದ್ವೆ ಆದ್ರೆ ಮಿಂಚಿದ್ ನಾನು. ನಮ್ಮ ಅಣ್ಣ ಮದ್ವೆಲಿ, ನಮ್ಮ ಅಣ್ಣ ಪ್ರೀ ವೆಡ್ಡಿಂಗ್ ಅಲ್ಲಿ ಮಿಂಚಿದ್ ನಾನು. ಅಲ್ಲ ಗೈಸ್, ನಾವ್ ಥ್ಯಾಂಕ್ಫುಲ್ ಆಗಿ ಮಿಂಚ್ಲೇಬೇಕಲ್ವಾ ಗೈಸ್? ಅಣ್ಣ ಅವ್ರ ತಂಗಿ ಮಿಂಚ್ಲೇಬೇಕು, ಮೇನ್ ಕ್ಯಾರೆಕ್ಟರ್ ಗೈಸ್. ಅಣ್ಣ ಅವ್ರ ತಂಗಿ, ಅಣ್ಣ ಅವ್ರ ತಂಗಿನ ಗೈಸ್. ಧೃತಕ್ ಥ್ಯಾಂಕ್ಫುಲ್ ಆಗಿರ್ಬೇಕು, ಯಾಕಂದ್ರೆ ನಮಗೆ ಈ ತರ ಕ್ಯೂಟ್ ಆಗಿ ಸಾರಿನಲ್ಲಿ ಕಾಲೇಜಲ್ಲಿ ಇಡ್ಸ್ಕೊಂಡಿದ್ವಿ ಗೈಸ್. ನಮ್ಗೊಂದು ಆಸೆ ಇತ್ತು, ನಾವೆಲ್ಲ ಒಂದು ಫೋಟೋ ಶೂಟ್ ಮಾಡ್ಬೇಕು ಅಂತ. ಲೈಕ್ ಡ್ರೀಮ್ ಕಮ್ ಟ್ರೂ. ನೆಕ್ಸ್ಟ್ ಟೈಮ್ ಬೇರೆ ಕಡೆ ಗೈಸ್, ನೆಕ್ಸ್ಟ್ ಟೈಮ್ ಯಾವ್ದಾದ್ರು ಬೀಚಲ್ಲಿ ಪಾಂಡಿ ವೇಟ್ ಮಾಡಿ ಗೈಸ್, ಯಾವಾಗ ಬರುತ್ತೆ ಅದು ಅಂತ. ಫ್ಯಾಮಿಲಿ ಟ್ರಿಪ್. ನಂದೇ ಸ್ಪಾನ್ಸರ್. ಹೌದು ಗೈಸ್, ಸಖತ್ ಬಿಸಿಲಿದೆ ಮೇಲ್ಕಡೆ. ಬಟ್ ಪೀಸ್ ಆಗಿತ್ತು ಗೈಸ್, ಜನಾನೇ ಇದ್ದಿಲ್ಲ ಇವತ್ತು ಶೂಟ್ಗೆ. ಸಖತ್ ಖಾಲಿ ಇತ್ತು, ನಮಗೂ ಟೈಮ್ ಸಿಕ್ತು ಫೋಟೋ ಶೂಟ್ ಮಾಡಕ್, ಅವ್ರಿಗೂ ಟೈಮ್ ಸಿಕ್ತು. ಅಂಡ್ ಒಂದ್ 4 hours ಮಾಡಿದ್ರು. ನೀವು ಹೋಗಿ ಗೈಸ್ ನಿಮ್ ಫ್ರೆಂಡ್ಸ್ ಜೊತೆ. ಹೆಂಗಿಲ್ಲ, ನನ್ ಮದ್ವೆಗ್ ನನ್ ಮೇಲ್ಕೋಟೆಲ್ ಒಂದ್ ಟ್ರೆಡಿಷನಲ್ ಶೂಟ್ ಮಾಡಿಸ್ತೀನಿ ಗೈಸ್. ಧೃತು ಮದ್ವೆ ವ್ಲಾಗ್ ಎಲ್ಲ ನಂದು ಪವಿದೆ ಗೈಸ್. ಮತ್ ನಂಗೆ ಲೈಕ್ ಒಂಥರ ಚೆನ್ನಾಗೈತೆ ಗೈಸ್ ಪ್ಲೇಸ್, ಅದಕ್ಕೆ ಇಲ್ಲೂ ಒಂದ್ ಶೂಟ್ ಇಲ್ಲಿ, ಬೇರೆದೆಲ್ಲ ಬೇರೆ ಕಡೆ. ಫೋಟೋ ಶೂಟ್ ನ 1 ವಾರ ಮಾಡ್ತಾರೆ, ಒಂದೊಂದ್ ಥೀಮ್ ಇಟ್ಕೊಂಡು ಮಾಡೋದು. ಎಂಗೇಜ್ಮೆಂಟ್, ರಿವೀಲ್ ಶೂಟ್, ಎಲ್ಲ ಶೂಟ್ ಮಾಡ್ತಾಳೆ ಗೈಸ್. ವೇಟ್ ಮಾಡ್ತಾರೆ 2.0. ಆದ್ರೆ ನಾವು ಯೂಟ್ಯೂಬ್ ಬ್ಲಾಗ್ ಅವಾಗ ಟೇಕ್ ಓವರ್ ಮಾಡೋದು ನಾನು ಪವಿ ಗೈಸ್. They'll do it.
ಇವಾಗ ನೆಕ್ಸ್ಟ್ ಲೊಕೇಶನ್ಗೆ ಹೋದಾಗ ಹೇಳ್ತೀವಿ ಗೈಸ್. ಅಲ್ಲಿ ನೋಡಿ ನನ್ನ ಐಲೈನರ್ ಎಲ್ಲ ಹಾಕಿದ್ದು ಪವಿತ್ರ. ನಂಗೆ ಕಾಲೇಜಿಂದನೂ ಅವಳೆ ಗೈಸ್ ನಂಗೆ ಹಾಕೋದು. ನಂಗೆ ಐಲೈನರ್ ಹಾಕೊಳಕ್ಕೆ ಬರಲ್ಲ. ಸಾರಿ ಮೇನ್ ಕ್ರೆಡಿಟ್ ಸ್ಯಾರಿ ಮೇನ್ ಕ್ರೆಡಿಟ್ ಗೋಸ್ ಟು ಪವಿತ್ರ. ನಾವು ಕರೆಕ್ಟ್ ಆಗಿ ಉಟ್ಕೊಂತ ನಮಗೆ ಸಾರಿ ಉಡ್ಸಿ ನಮ್ಗೆಲ್ಲ ರೆಡಿ ಮಾಡಿ ಅದು ನಾವ್ ಎಷ್ಟೊತ್ತು ರೆಡಿ ಆಗಿ ಬಂದಿದ್ದು. ಇಟ್ ವಾಸ್ ಗುಡ್. 1 hour ಅಲ್ಲಿ ರೆಡಿ ಆಗಿದ್ದು. ಇವರಿಬ್ರು ಮೀಲ್ಸ್, ಇವರೆಲ್ಲ ಮೀಲ್ಸ್. ಸಾರಿ ನೀನೇ ಅಕ್ಕ. ಇದು ಮೀಲ್ಸ್ ಅಲ್ಲಿ ಪುಳೋಗ್ರೆ ಇವ್ರಿಗೆ ಊಟ ನಾಷ್ಟ ಎಲ್ಲ. ಹೆಂಗೈತೆ ಟೇಸ್ಟ್ ಹೆಂಗೈತೆ? ಸಕ್ಕರೆ ಪೊಂಗಲ್ಲು. ನಂದು ಇನ್ನೊಂದ್ಸಲಿ ಬೆಲ್ಲದ ಪೊಂಗಲ್ ತಿಂತಿದ್ದೀನಿ ಇವ್ರ ಜೊತೆ. ನೋಡಿ ನಿಶಾಕ್ಕ ನೀತಿ ಹಾಕೋರೆಲ್ಲ ಪುಳೋಗ್ರೆ ಗೊಜ್ಜಬೇಕು ಅಂದರು. ಸೊ ಅವ್ರಿಗೆ ಆಮೇಲೆ ಮನೆಗೆಲ್ಲ ತೊಗೊಂಡಿದ್ದೀನಿ. ಐತೆ ಯಾರು ಡ್ರೈವ್ ಮಾಡ್ತಾ ಇದ್ದಾರೆ ಹೈವೇನಲ್ಲಿ ಫಸ್ಟ್ ಟೈಮ್. ಅದು ನಾವು ಈಗ ಮೇಲ್ಕೋಟೆಯಿಂದ ಕನಕಪುರಕ್ಕೆ ಹೋಗ್ತಾ ಇದೀವಿ. ಫುಲ್ ಭಯ ಆಗ್ತದೆ. ಹೇಳು ತಿರ್ಗಾ ಅದನ್ನ. ನಂಗಂತೂ ಫುಲ್ ಭಯ ಆಗ್ತಾ ಇದೆ. ಗಗನಣ್ಣವ್ರು ಕೇಳಿದ್ರು ಭಯ ಆಗ್ಬಿಟ್ಟು ಓಡಿಸ್ತೀವಿ ಅಂತ ಕೊಡ್ತಾ ಇಲ್ಲ. ನೋಡಿ ಗೈಸ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಯಾರು ಡ್ರೈವ್ ಮಾಡ್ತಾ ಇದ್ದಾರೆ ಅಂತ. ಅವ್ರ ಅಣ್ಣ ಕಷ್ಟ ಆಗಬಾರ್ದು, ಅವ್ರ ಅಣ್ಣ ಸ್ವಲ್ಪ ಮಾಡ್ಕೊಳ್ಳಿ ಅಂತ. ಮೇಲ್ಕೋಟೆ ಟು ಕನಕಪುರ. ಋತು ಇಸ್ ಡ್ರೈವಿಂಗ್. We are on a highway for the first time. Hi, hello. Guys, this is our second location. ಬಾವಿ ಎಲ್ಲ ಐತೆ. ಎಲ್ಲಿ? ಓ ಬಾವಿ ಎಲ್ಲ ಇದೆ ಗೈಸ್. ಚೆನ್ನಾಗೈತೆ ಪ್ರಾಪರ್ಟಿ. ಸೊ ಇದು ಬಂದು ನನ್ನ ಕನಸು ವಿಂಟೇಜ್ ಫಾರ್ಮ್ ಸ್ಟೇ. ಇದು ತೋರಿಸ್ತೆ. ಅಲ್ಲಿ ಗ್ರಾಸ್ಲ್ಯಾಂಡಲ್ಲಿ ಆ ಕಡೆ ಫುಲ್ ಗ್ರಾಸ್ಲ್ಯಾಂಡು, ಕೆರೆ ಎಲ್ಲ ಇದೆ ಗೈಸ್. ಪ್ರಾಪರ್ಟಿ ಆ್ಯಕ್ಚುಲಿ ಚೆನ್ನಾಗಿದೆ. ಹಿಂಗೆಲ್ಲ ಇದೆ. ಇವಾಗಂತೂ ಸಿಕ್ಕಾಪಟ್ಟೆ ಬಿಸಿಲು. ಹ್ಞೂ ಹಿಂಗೆ ದಾರಿ ಇಲ್ಲ. ಹಿಂಗೆ ಬೋಟೆಲ್ಲ ಐತೆ. ಹಾರ್ಸ್ ಶೂಟು ಎಲ್ಲ ಇಲ್ಲೇ ಮಾಡಿಸ್ಬೋದು. ಅವ್ರ ಹತ್ರ ಐತೇನೋ. ಇವಾಗ ಕಾರ್ ಶೂಟ್ ಹೋಯ್ತಾ? ಅಲ್ಲಿ ರೂಮ್ಸ್ ಇದೆ. ಇದ್ರೊಳಗಡೆ ಮೇ ಬಿ ತೊಟ್ಟಿ ಮನೆ. ನೋಡೋಣ ಗೈಸ್. ಓಪನ್ ಇರಲ್ಲ. ಓಪನ್ ಇರ್ತೈತೆ. ನೋಡೋಣ ಗೈಸ್. ಇವಾಗ ಹೊಟ್ಟೆ ಹಸಿತಿದೆ. ಫಸ್ಟ್ ಊಟ ಮಾಡಬೇಕು, ಆಮೇಲೆ ಬೇರೆದು. ಇವ್ರು ನೋಡಿ ಇನ್ನೂ ಅದೇ ಔಟ್ಫಿಟ್ಟಲ್ಲ ಇಂದ. ಇವಾಗೊಂದು 3-4 ಔಟ್ಫಿಟ್ಸ್ ಶೂಟ್ ಮಾಡಬೇಕು. ನೋಡಿ ಇವಾಗ ಓಪನ್ ಮಾಡೋರು. ತೊಟ್ಟಿ ಮನೆಯೇ ಇದು ಆ್ಯಕ್ಚುಲಿ. ಹಿಂಗೈತೆ. ಇದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಜಾತ್ರೆ ಮಾಡಿಬಿಟ್ಟವ್ರೆ ಅಲ್ವಾ? ಇದೇನು ಇದ್ದಿಲ್ಲ ಅಂದಿದ್ರೆ ಚೆನ್ನಾಗಿರ್ತಾಯಿತ್ತು. ಚೆನ್ನಾಗಿ ಐತಂದರೆ ಈ ಥೀಮಿಗೆ ಹಿಂಗೆ ಇರಬೇಕು. ತೊಟ್ಟಿ ಮನೆ ನೀರಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಇಲ್ಲೆಲ್ಲ ಕೂತ್ಕೊಂಡು ರೆಡಿ ಆಗ್ತಿದ್ದಾರೆ ಹುಡುಗ ಹುಡುಗಿ. ನಾವು ಊಟ ತೊಗೊಂಬರಕ್ಕೆ ಹೋಗ್ತಿದ್ದೀವಿ ಗೈಸ್. ಊಟ ಕಾರಲ್ಲ ಇತ್ತೆ ಗೈಸ್. ಲಾಸ್ಟ್ ಟೈಮ್ ನಮ್ಮ ಅಜಯನ ಮದುವೆ ಟೈಮಲ್ಲೂ ಇಲ್ಲ ಕನಕಪುರ ಹತ್ರ ಇನ್ನೊಂದು ರೆಸಾರ್ಟಿಗೆ ಬಂದಿದ್ರಿ. ಯಪ್ಪ ಅವತ್ತಂತೂ ಇನ್ನೂ ಒಳಗಡೆಗಿದ್ದಿದ್ದೆಲ್ಲೋ ಇವತ್ತು. ಸೊ ನಂಗೆ ಕನಕಪುರದಲ್ಲಿ ಏರಿಯಾಸ್ ಗೊತ್ತು. ಇವತ್ತು ಹೋಟ್ಲೆಲ್ಲ ನಾನೇ ತೋರಿಸಿದ್ದು. ಇದು ಮೇ ಬಿ ಸೇಮ್ ಗೈಸ್. ನೆನ್ನೆಯಿಂದ ವೆಜ್ ತಿಂದು 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 ಬೇಜಾರಾಗ್ಬಿಟ್ಟಿತ್ತು. ಇವ್ರು ನೋಡಿ ಬರೀ ವೆಜ್ಜು. ಅವಳ ಮುಂದೆ ನಾವು ನಾನ್ ವೆಜ್ ತಿಂತೆ ಪವಿ. ಹಾಂ ಬೇಕಾ? ಇಲ್ಲೈತೆ. ಅವ್ರು ನೋಡಿ ಇವಾಗ ಈ ಲುಕ್ ಇಬ್ರದ್ದು ಸ್ಯಾರಿ. ಅವ್ರು ನೋಡಿ 6 ಪ್ಯಾಕ್. ನಾವು ನಡೀತಾನೆ ಇದೆ ಗೈಸ್. ನಾವು ಸುಮ್ಮನೆ ಇದ್ದೀರಿ. ಪ್ರೀ ವೆಡ್ಡಿಂಗ್ ಈಸಿ ಅನ್ಕೊಂಬೇಡಿ. ಕಾಡಲ್ಲೆಲ್ಲ ನಡ್ಕೊಂಬರ್ತಾ ಇದ್ದೀರಿ. ಕಾಡಲ್ಲೆಲ್ಲ ನಡ್ಕೊಂಬರ್ತಾ ಇದ್ದೀರಿ. ಯಾಕಂದರೆ ಅಲ್ಲಿ ನಮಗೋಸ್ಕರ ಒಬ್ರು ಕಾಯ್ತಿದ್ದಾರೆ. ಇದು ತೋರಿಸಿ ನೋಡಿ ಸನ್ಸೆಟ್ ಟೈಮ್ ಏನು ಚೆನ್ನಾಗೈತೆ. ನಮ್ಮ ಅಣ್ಣ ನೋಡಿ
ಹೇಳು ಬೆಟ್ಟ ಸುತ್ತಿ ಬರ್ತಾ ಇದ್ದೀರಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಕ್ಕೆ. ನೋಡಿ ಗೈಸ್, ಇದನ್ನ ಹೆಸರುಘಟ್ಟ ಅನ್ಕೊಂಬೇಡಿ, ಬಟ್ ಇದು ಕನಕಪುರ. ಗೈಸ್ ಹಾಟ್ ಶೂಟ್ ಮಾಡ್ತಾವ್ರಿ ಇವಾಗ. ಚೆನ್ನಾಗಿ ಸ್ಟೇ ಓನರ್ ಸ್ಟೇ ಅವೈಲೇಬಲ್ ಇದೆಯಾ? ಓಕೆ, ನಾನು ನನ್ನ ತಮ್ಮ ಇಬ್ರೆ. ಹೌದು, ನನ್ನ ತಮ್ಮ. ಎಷ್ಟು ಅವೈಲೇಬಲ್ ಇದೆಯಾ? ತುಂಬಾ ಚೆನ್ನಾಗಿದೆ ಸ್ಟೇ, ನಿಮ್ಮ ಥರನೇ. ಆಯ್ತಾ ಕಣೋ ಫೋಟೋಶೂಟ್ ಎಲ್ಲ? ಅಯ್ಯೋ, ಸಾಂಗ್ ಮ್ಯೂಟ್ ಮಾಡು. ಗೈಸ್ ಫೋಟೋಶೂಟ್ ಅಂದರೆ ನಮ್ಗೇನು ಹೆಕ್ಟಿಕ್ ಅಂತ. ಓ, ತುಂಬ ಚೆನ್ನಾಗಿ ಹಾಸ್ಪಿಟಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಇಷ್ಟೆಲ್ಲ ಹೆಲ್ಪ್ ಮಾಡ್ತೀರಾ? ಡೋರ್ ತೆಗಿಯೋದಿಲ್ಲ. ಮ್ಯಾಮ್, ನಾನು ಫ್ರೀಯಾಗಿ ಪ್ರಮೋಟ್ ಮಾಡ್ತೀನಿ ನಿಮ್ಮ ಹೋಮ್ ಸ್ಟೇನ. ತುಂಬ ತುಂಬ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಯು. ಅಲ್ಲೋಡ್ ಮೂನ್ ನೋಡು, ರೆಡ್ ಮೂನ್ ಗೈಸ್ ಇವತ್ತು ನೋಡಿ. ಸೊ ಇವಾಗ ಹಿಂಗಿದೆ ರೆಸಾರ್ಟು. ಹಾರ್ಸ್ ಶೂಟ್ ಚೆನ್ನಾಗಿತ್ತು ಗೊತ್ತಾ? ನೋಡಿ ಗೈಸ್ ಚೆನ್ನಾಗಿತ್ತು. ಇವಾಗೇನಿಲ್ಲ ಇಲ್ಲಿ ನೋಡಿ. ಆ ಲೈಟೇ ನೀನು ನೋಡಿ ದಿಗ್ಲು ಬಿದ್ದುಬಿಡ್ತು. ಸೊ ಗೈಸ್ ನೋಡಿ, ಇವಾಗ ಅವರಿಬ್ರು ರಿವೀಲ್ ಮಾಡಲ್ಲ, ಇಷ್ಟು ನಾನು ಮಾಡ್ತೀನಿ ಗೈಸ್ ರಿವೀಲ್ ಸ್ಟೋರಿ ನೋಡ್ರಿ. ಓಕೆ ಗೈಸ್, ಛಾಯಾ ಬಾಯ್ ಬಾಯ್. ಬಾಯ್ ಗಾಯ್ಸ್. ಬಾಯ್ ಗೈಸ್, ಬಾಯ್ ಬಾಯ್. ಬಾಯ್ ಗೋಕರ್ಣ. ಬಾಯ್ 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 ಸಿಗೋಣ. ಬಾಯ್ ಬಾಯ್. ಅಷ್ಟೇ.